1959 in the committee of every primary society there shall be reserved one seat to be filled by election in favor of the persons belonging to the scheduled caste and scheduled tribes, one seat to be filled by election in favor of women ಅಂತೇಳಿ ಒಂದು ನೋಟಿಫಿಕೇಶನ್ ಇದೆ. ಅದೇ ರೀತಿ ಇದು ಭಾರತದಲ್ಲಿ ಇನ್ನೊಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ದಿ ಬೋರ್ಡ್ shall consist of such a number of directors not exceeding 21 as may be specified by the bylaws, of which one member shall be scheduled caste or scheduled tribe and two shall be women in the board of a multi-state cooperative society consisting of individuals and having members from such class or category of persons ಅಂತನೂ ಇದೆ. ಸ್ನೇಹಿತರೆ, ಇಲ್ಲಿ ನಮ್ಮ ಬೆಂಗಳೂರು ವಕೀಲರ ಸಂಘದಲ್ಲಿ 1967ರಲ್ಲಿ ಇದು ರಚನೆಯಾಗಿ ಈ ತನಕನೂ ಯಾವೊಬ್ಬ SC/ST ಅಭ್ಯರ್ಥಿಗಳು ಸದಸ್ಯರು ಕೀ ಪೋಸ್ಟ್ಗಳು ಪ್ರೆಸಿಡೆಂಟ್ ಆಗಲಿ, ಸೆಕ್ರೆಟರಿ ಆಗಲಿ, ಟ್ರೆಷರರ್ ಆಗಲಿ, ಮೆಂಬರ್ಸ್ ಆಗಲಿ ಇರಲಿಲ್ಲ. ಈಗ ಮಾತ್ರ ಒಂದು 2 ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಅಂತ ಮಾತ್ರ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ಸ್ ಆದ ಮೇಲೆ ಮಹಿಳೆಯರಿಗಂತ ಹೋದಾಗ 2 ಪೋಸ್ಟನ್ನು ಅವರು ಕೊಡಬೇಕು ಅಂಥೇಳಿ ಹೊಸದಾಗಿ ಜನರಲ್ ಬಾಡಿ ಕರೆದೇನೆ ಯಾವುದೇ ಇದು ಮಾಡಬೇಕಾದ್ರೆ ಜನರಲ್ ಬಾಡಿ ಕರೆದು ಬೈಲಾಸನ್ನು ತಿದ್ದುಪಡಿ ಮಾಡಬೇಕಾಗಿತ್ತು. ಆ ಬೈಲಾ ತಿದ್ದುಪಡಿ ಆಗದೆ ಜನರಲ್ ಬಾಡಿ ಕರೆದೇ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಆದ ಮೇಲೆ ಈ ಒಂದು 2 ಪೋಸ್ಟ್ ಕೊಡಬೇಕು ಅಂತ ಕಣ್ಣೊರೆಸೋ ರೀತಿಯಲ್ಲಿ ಇವರು ನಡ್ಕೊಳ್ತಾ ಇರೋದು ನಿಜಕ್ಕೂ ವಿಷಾದನೀಯ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು SC/ST ಕ್ಯಾಂಡಿಡೇಟ್ಸು ವಕೀಲ ಮಿತ್ರರು 13,000 ಚಿಲ್ಲರೆ ಜನ ನಾವು ಇದ್ದೀವಿ ಇಡೀ ಕರ್ನಾಟಕದಲ್ಲಿ. ನಮ್ಮ ಭಾರತ ಕೌನ್ಸಿಲ್ ಲೆಕ್ಕಾಚಾರದ ಪ್ರಕಾರ, ಎನ್ರೋಲ್ಮೆಂಟ್ ಪ್ರಕಾರ 13,000 ಚಿಲ್ಲರೆ ಜನ ನಾವು SC/ST ಅಡ್ವೊಕೇಟ್ಸು ಸದಸ್ಯರಿದ್ದೀವಿ. ಈ ತನಕನೂ ಅದರಲ್ಲಿ ನಮಗೆ ಯಾವುದೇ ರೀತಿ ಭಾರತ ಕೌನ್ಸಿಲಲ್ಲಾಗಲಿ ಮತ್ತು ಈ ಸಂಘ ಸಂಸ್ಥೆ ಅಂದರೆ ಅಡ್ವೊಕೇಟ್ ಸಂಘ ಸಂಸ್ಥೆಗಳಲ್ಲಿ ನಮಗೆ ಮೀಸಲಾತಿ ಇಲ್ಲ. ಅದೇ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಸೇರಿದೆ, ಇಷ್ಟೇ ಜನ ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಒಂದು ಮೀಸಲಾತಿ ಇದೆ, ಒಂದು ಮಹಿಳಾ ಮೀಸಲಾತಿ ಇದೆ, ಇನ್ನೊಬ್ಬರು ST ಇದ್ದಾರೆ ಅಂತ ಎಲ್ಲ ರೀತಿಯಲ್ಲೂ ಡೈರೆಕ್ಷನ್ಸು ಸರ್ಕಾರದಿಂದ ಇದೆ. ಆದರೆ ನಮ್ಮ AB ಸಂಘಕ್ಕೆ ಯಾವುದೇ ರೀತಿ ಡೈರೆಕ್ಷನ್ಸನ್ನು ಸರ್ಕಾರ ಈ ತನಕ ಕೊಟ್ಟಿಲ್ಲ. ಸರ್ಕಾರ ಮಾರ್ಗದರ್ಶನ ನೀಡಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ನಾವು ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾಗ್ಯೂ ಕೂಡ 25-28ನೇ ಸಾಲಿಗೆ ಏನು ಬೆಂಗಳೂರು ವಕೀಲರ ಸಂಘದಲ್ಲಿ ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಮ್ಮ ಸದಸ್ಯರಿಗೆ ಒಂದು ಮೀಸಲಾತಿಯನ್ನು ಕೊಡೋದಕ್ಕೆ ತಮ್ಮೆಲ್ಲರ ಒತ್ತಾಯ ಸರ್ಕಾರ ಈ ಸಂಘ ಸಂಸ್ಥೆಗಳ ಮೇಲೂ ಇರಬೇಕು ಅಂತ ಹೇಳ್ತಾ ನಮ್ಮ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.